ಹಾಯ್, ವೆಲ್ಕಮ್ ಬ್ಯಾಕ್ ಎಲ್ರಿಗೂ ಮತ್ತೊಂದು ಹೊಸ ವ್ಲಾಗಿಗೆ. ಸೊ ಈ ವ್ಲಾಗಲ್ಲಿ ಏನು ತಿಳಿಸ್ಕೊಡ್ತಾಯಿನಿ ಅಂದರೆ ಕಾಫಿನಲ್ಲಿ ಇಂಟರ್ ಕ್ರಾಪ್ ಆಗಿ ಅರೇಕಾ ಪ್ಲಸ್ ಪೆಪ್ಪರ್ ಬಗ್ಗೆ ತಿಳಿಸ್ಕೊಡ್ತಾಯಿನಿ ನಾನು. ಇಲ್ಲಿ ನೋಡ್ತಾ ಇಲ್ಲ ಬಂದು ಅರೇಕಾ ಇದು ಅಡಿಕೆ ಬಂದು ಸೊ ನಿಮಗೆ 10 ಅಡಿ ಕೂತಿದೆ, 10 ಅಡಿ ಸಾಲಿದು. ಅದ್ರ ಮಧ್ಯದಲ್ಲಿ ಸೊ ಉದ್ದುದ್ದ 10 ಅಡಿ, ಅಗಲ ಬಂದು ನಿಮಗೆ 15 ಅಡಿ 16 ಅಡಿ ಕೂತಿದೆ ಈ ಗಿಡದಿಂದ ಈ ಗಿಡಕ್ಕೆ. ಸೊ ಈ ಗಿಡದಿಂದ ಈ ಗಿಡಕ್ಕೆ ನಿಮಗೆ 10ರಿಂದ 11 ಅಡಿ ಕೂತಿದೆ. ಸೊ ಅದ್ರ ಮಧ್ಯದಲ್ಲಿ ರೋಬಸ್ಟಾ ಬಂದು C/6 ಕೂತಿದೆ. ಅದ್ರ ಮಧ್ಯದಲ್ಲಿ ಸೊ ರೋಬಸ್ಟಾ ಸಾಲಲ್ಲಿ ನಿಮಗೆ ಹಾಲ್ವಾಣಕ್ಕೆ ಪೆಪ್ಪರ್ ಕೂತಿದೆ, ಕಾಣ್ತಾ ಇದೆಯಲ್ಲ. ಸೊ ಈ ಪೆಪ್ಪರೆಲ್ಲ ಬಂದು ನಿಮಗೆ ಫುಲ್ಲು ಗ್ರಾಫ್ಟೆಡ್ ಪೆಪ್ಪರು, ನಾರ್ಮಲ್ ಪೆಪ್ಪರಲ್ಲ, ಗ್ರಾಫ್ಟೆಡ್ ವಿತ್ P1 ಇದು. ಸೊ ಕಾಣ್ತಾ ಇಲ್ಲ ಎಲ್ಲನೂ ಕೂಡ. ಸೊ ಅದ್ರ ಮಧ್ಯದಲ್ಲಿ ಅರೇಕಾ ಬಂದು ನಿಮ್ಗೆ ಇಂಟರ್ ಕ್ರಾಪ್ ಆಗಿದೆ, ಕೆಳಗಡೆ ಮಧ್ಯದಲ್ಲಿ ಕಾಫಿ. ಸೊ ಕಾಫಿಗೆ ನಿಮಗೆ ಹದವಾದ ನೆರಳಿದೆ, ಅಡಿಕೆಗೂ ಸಾಕು, ಜೊತೆಗೆ ಪೆಪ್ಪರ್ಗೂ ನಿಮಗೆ ಕರೆಕ್ಟಾಗಿ ಶೇಡ್ ಇದೆ. ಸೊ ಈ ಥರ 3 ಸ್ಪೇಸಿಂಗ್ ಕೊಟ್ಕೊಂಡು ನೀಟಾಗಿ ಎಸ್ಟಾಬ್ಲಿಷ್ ಮಾಡಿಕೊಂಡ್ರೆ ನಿಮಗೆ 3ರಲ್ಲೂ ಕೂಡ ಆದಾಯ ತೆಗಿಬೋದು. ಸೊ 1 ವರ್ಷ ಕಾಫಿಲಿದ್ದರೆ 1 ವರ್ಷ ಅಡಿಕೆಲಿರುತ್ತೆ, ಇಲ್ಲಾಂದರೆ ಮೆಣಸಲ್ಲಿರುತ್ತೆ, ಇಲ್ಲ 3 ವರ್ಷವೂ ಕೂಡ 3ರಲ್ಲಿರುತ್ತೆ. ಸೊ ನಿಮ್ಗೆ ರೇಟ್ ಮೇಲೆ ಡಿಪೆಂಡ್ ಆಗುತ್ತೆ. ಅಕಸ್ಮಾತ್ ಕಾಫಿ ರೇಟ್ ಕಡಿಮೆ ಆಯಿತು ಅಂತಂದರೆ ಬೇಕಾದ್ರೆ ಅಡಿಕೆಯಲ್ಲಿ ತೊಗೋಬೋದು, ಇಲ್ಲ ಅಡಿಕೆಲಿ ರೇಟ್ ಕಡಿಮೆ ಆಯಿತು ಅಂದರೆ ಕಾಫಿಲಿ ತೊಗೋಬೋದು, ಇಲ್ಲ ಅಂದರೆ ಪೆಪ್ಪರಲ್ಲಿ ಯಾವಾಗಲೂ ರೇಟ್ ಇರುತ್ತೆ ಪೆಪ್ಪರಲ್ಲಿ ತೊಗೋಬೋದು. ಸೊ ನೀವು ಹೊಸದಾಗಿ ಯಾರು ತೋಟ ಮಾಡೋವಂಥವ್ರು ಅಥವಾ ಹೊರಗಡೆ ಸಿಟಿಯಿಂದ ಬಂದು ತೋಟ ತೊಗೊಂಡು ಮಾಡ್ಕೋಬೇಕು ಅಂತಿದ್ದವರು ಈ ಥರ ಜಾಗ ತೊಗೊಂಡವರು ಈ ಥರ ಇಂಟರ್ ಕ್ರಾಪ್ ಮಾಡ್ಕೋಬೋದು. ಅಡಿಕೆನ ನೀಟಾಗಿ ಸ್ಪೇಸಿಂಗ್ ಮಾಡ್ಕೊಳ್ಳಿ. ಅದ್ರ ಮಧ್ಯಕ್ಕೆ ಅರೇಬಿಕಾ ರೋಬಸ್ಟಾ ಯಾವ್ದಾದ್ರು ಹಾಕ್ಕೋಬೋದು. ಅದ್ರ ಜೊತೆಗೆ ಪೆಪ್ಪರ್ ಇದ್ದರೆ ಒಳ್ಳೆಯದು, ಮಲ್ನಾಡ್ ರೀಜನ್ಗೆ ಪೆಪ್ಪರ್ ಇದ್ದರೆ ಒಳ್ಳೆಯದು. ಸೊ ಇಲ್ಲಿ ಬಂದು ಗ್ರಾಫ್ಟೆಡ್ ಪೆಪ್ಪರ್ ಏನಕ್ಕೆ ಹಾಕಿದ್ದೀವಿ ಅಂತಂದರೆ ಸೊ ನಮಗೆ ಮಳೆ ಜಾಸ್ತಿ ಇರೋದ್ರಿಂದ ಪೆಪ್ಪರ್ ಹೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ನಿಮಗೆ ನೋಡ್ತಾ ಇಲ್ಲ ಹಿಪ್ಲಿ ಗಿಡಕ್ಕೆ ಗ್ರಾಫ್ಟೆಡ್ ಪೆಪ್ಪರ್ ಹಾಕಿರೋಂಥದ್ದು. ಸೊ ಎಲ್ಲದೂ ಕೂಡ ಅದೇ ತೋರಿಸ್ತೀನಿ ನೋಡಿ, ಎಲ್ಲ ಕೂಡ ನಿಮ್ಗೆ ಸೊ ಇಲ್ಲಿ ನೋಡ್ತಾ ಇಲ್ಲ. ಸೊ ಪ್ರತಿಯೊಂದು ಕೂಡ ನಿಮಗೆ ಗ್ರಾಫ್ಟೆಡ್ ಇರುವಂಥದ್ದು. ಸೊ ಮಧ್ಯದಲ್ಲಿ ಅಡಿಕೆ ಇದೆ, ನಿಮಗೆ ಇದು 7 ವರ್ಷದ ಅಡಿಕೆ ಗಿಡ ಇದೆಲ್ಲ. ಸೊ ಗ್ರಾಫ್ಟೆಡ್ ಪೆಪ್ಪರ್ ಬಂದು ನಿಮಗೆ ಹಾಲ್ವಾಣಕ್ಕೆ ಹಾಕಿರುವಂಥದ್ದು. ಗ್ರಾಫ್ಟೆಡ್ ಪೆಪ್ಪರ್ಲ್ಲ ಬಂದು ನಿಮಗೆ 5ರಿಂದ 6 ವರ್ಷ ಆಗಿದೆ, ಅಡಿಕೆ ಒಂದು 7 ವರ್ಷ. ಕಾಫಿ ಗಿಡಗಳೆಲ್ಲ ಬಂದು ನಿಮಗೆ C/6 ಕಾಫಿ ಗಿಡಗಳು, ರೋಬಸ್ಟಾ C/6 ಇದು ಎಷ್ಟಾಗಲ್ಲ ಹಣ್ಕೊಂಡಿದೆ ನೋಡಿ. ಸೊ ಇಷ್ಟು ಹಾಕಿದ್ರು ನಿಮಗೆ ಆ ಗಿಡದಿಂದ ಆ ಗಿಡ ಟಚ್ ಆಗ್ತಾಯಿದೆ. C/6ಗೆ ಸ್ವಲ್ಪ ಸ್ಪೇಸ್ ಜಾಸ್ತಿ ಬೇಕಾಗುತ್ತೆ. ಡಾರ್ಕ್ ಗಿಡಕ್ಕೆ ಏನು ಅಷ್ಟು ಸ್ಪೇಸ್ ಬೇಕಾಗಲ್ಲ. ಡಾರ್ಕ್ ಗಿಡಗಳೆಲ್ಲ ಬಗ್ಗುತ್ತೆ ನಿಮಗೆ. C/6 ಸ್ವಲ್ಪ ಅಗಲ ಹೋಗುತ್ತೆ, ಕಾಣ್ತಾ ಇಲ್ಲ ನೋಡಿ. ಸೊ ಎಲ್ಲ ಗ್ರಾಫ್ಟೆಡ್ ಪೆಪ್ಪರು ವಿತ್ ಅರೇಕಾ ವಿತ್ ರೋಬಸ್ಟಾ ಕಾಫಿ. ಸೊ ಈ ಥರ ಮಾಡಿಕೊಂಡ್ರೆ ಸೊ ನಿಮಗೆ ಇಂಟರ್ ಕ್ರಾಪಲ್ಲಿ ಸೊ ಒಳ್ಳೆ ಆದಾಯ ತೆಗೆಯೋದು. ಕಡಿಮೆ ಜಾಗ ಇದ್ದರೂ ಕೂಡ ನಿಮಗೆ ಆದಾಯ ತೆಗೆಯೋದು ಹೆಚ್ಚಾಗುತ್ತೆ, ನೋಡ್ತಾ ಇಲ್ಲ. ಸೊ ಎಲ್ಲ ಬಂದು ನಿಮಗೆ ಗ್ರಾಫ್ಟೆಡ್ ಪೇಪರ್ ಇದು. ಸೊ ಇದನ್ನೆಲ್ಲ ಕಟ್ ಮಾಡಿ ಹಾಕ್ಬೋದು. ಇಲ್ಲ ಅಂತಂದರೆ ಬೇಕಾದ್ರೆ ಇಲ್ಲಿಗೇ ಮತ್ತೆ ನಿಮ್ಗೆ ಗ್ರಾಫ್ಟೆಡ್ ಮಾಡೋಕ್ಕೆ ಬಂದರೆ ಇಲ್ಲಿಗೇ ಕಸಿ ಕಟ್ಕೊಂಡು ಸೊ ಬುಡದಿಂದ ಇನ್ನೊಂದು ಬೆಳೆಸ್ಕೋಬೋದು ಆ ಥರ.